ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ನಾನು ಇಷ್ಟು ದಿನಗಳ ಕಾಲ ನಾನು ಈ ಒಂದು ರೇಷನ್ ಕಾರ್ಡ್ ಬಗ್ಗೆ ಒಂದು ಅಪ್ಡೇಟ್ ನ ಕೊಡ್ತಾ ಇರ್ಲಿಲ್ಲ. ಯಾಕಂದ್ರೆ ಈ ಒಂದು ಸರ್ಕಾರದವರು ಸರಿಯಾದ ರೀತಿಯಲ್ಲಿ ಮಾಹಿತಿನ ಕೊಡ್ತಾ ಇರ್ಲಿಲ್ಲ. ಸೊ ಇವತ್ತು ರೇಷನ್ ಕಾರ್ಡ್ಗೆ ಒಂದು ತಿದ್ದುಪಡಿನ ಮಾಡ್ತೀವಿ ಅಂತ ಹೇಳ್ತಾ ಇದ್ರು, ಮತ್ತೆ ಆ ಒಂದು ದಿನಾಂಕನು ಕೂಡ ಚೇಂಜ್ ಮಾಡ್ತಾ ಇದ್ರು, ಮತ್ತೆ ಯಾವುದೇ ರೀತಿಯಾದ ಒಂದು ರೆಸ್ಪಾನ್ಸ್ ಕೂಡ ಮಾಡ್ತಾ ಇರ್ಲಿಲ್ಲ, ಮತ್ತೆ ಸರಿಯಾದ ಒಂದು ಅಪ್ಡೇಟ್ ಕೂಡ ಕೊಡ್ತಾ ಇರ್ಲಿಲ್ಲ. ಹಾಗಾಗಿ ಒಂದು ರೇಷನ್ ಕಾರ್ಡ್ ಬಗ್ಗೆ ವಿಡಿಯೋ ಮಾಡೋದೇ ಬಿಟ್ಬಿಟ್ಟಿದೆ. ಆದ್ರೆ ಇವಾಗ ಈ ಒಂದು ವೆಬ್ಸೈಟ್ ಅಲ್ಲಿ ನೋಡಿದಾಗ ಈ ಒಂದು ಇದೇ ತಿಂಗಳು ಅಂದ್ರೆ ಲಾಸ್ಟ್ ಒಂದು ಡಿಸೆಂಬರ್ 31 ವರೆಗೂ ಲಾಸ್ಟ್ ಅಂತ ಇತ್ತು. 2024 ಡಿಸೆಂಬರ್ 31 ಒಳಗಡೆ ನೀವು ಮಾಡಿಸ್ಬೇಕು ರೇಷನ್ ಕಾರ್ಡ್, ಈ ಒಂದು ತಿದ್ದುಪಡಿನ ಮಾಡ್ಬೇಕಂತ ಇತ್ತು. ಅದಾದ ನಂತರದಲ್ಲಿ ಈ ಒಂದು ದಿನಾಂಕನ ಎಕ್ಸ್ಟೆಂಡ್ ಮಾಡಿ ಈ ಒಂದು ಜನವರಿ 31 ವರೆಗೂ ಕೂಡ ರೇಷನ್ ಕಾರ್ಡ್ ನ ಆ ಒಂದು ತಿದ್ದುಪಡಿಗೆ ಬಿಟ್ಟಿದ್ದಾರೆ. ಅದೇ ರೀತಿಯಾಗಿ ಈ ಒಂದು ತಿದ್ದುಪಡಿಗೆ ಬಿಟ್ಟಿದ್ರು ಕೂಡ ನೀವು ಸರಿಯಾದ ಸಮಯಕ್ಕೆ ಹೋಗಿ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಸಿಕ್ಕಾಪಟ್ಟೆ ಸರ್ವರ್ ಬಿಸಿ ಇರುತ್ತೆ. ಹಾಗಾಗಿ ನೀವು ನೋಡ್ಕೊಂಡು ಹೋಗ್ಬೇಕಾಗುತ್ತೆ. ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಕೂಡ ಈ ಒಂದು ತಿದ್ದುಪಡಿನ ಮಾಡಿಸಬಹುದು. ಅಂದ್ರೆ ನೀವು ಹೊಸದಾಗಿ ಏನಾದ್ರು ಮದುವೆ ಆಗಿದ್ರೆ ನಿಮ್ಮ ಒಂದು ವೈಫ್ ಹೆಸರು ಆ ಒಂದು ಅಡ್ರೆಸ್ ಗಳನ್ನ ಚೇಂಜ್ ಮಾಡೋದಾಗಿರ್ಬೋದು, ಅಥವಾ ನಿಮ್ದು ಯಾವುದೇ ರೀತಿಯಾದ ಒಂದು ಡಿಲೀಟ್ ಮಾಡೋದಾಗಿರ್ಬೋದು. ತುಂಬಾ ಜನ ಕೇಳ್ತಾ ಇದ್ರಿ ಈ ಒಂದು ರೇಷನ್ ಕಾರ್ಡ್ ಇಂದ ನಮ್ಮ ಒಂದು ಹೆಸರನ್ನ ಡಿಲೀಟ್ ಮಾಡ್ಬೇಕಂತ. ಅದೆಲ್ಲದನ್ನು ಕೂಡ ಮಾಡಿಸಬಹುದು. ಮತ್ತೆ ಹೆಸರನ್ನ ಸೇರ್ಪಡೆ ಮಾಡೋದಿದ್ರೆ ಅದನ್ನು ಕೂಡ ಮಾಡಬಹುದು. ಈಗ ಹೊಸದಾಗಿ ಮಕ್ಕಳಾಗಿರ್ತವೆ, ಈ ಒಂದು ಮಕ್ಕಳುಗಳಿದ್ದಂತ ಸಂದರ್ಭದಲ್ಲಿ ಅವುಗಳ ಹೆಸರನ್ನು ಕೂಡ ನೀವು ಒಂದು ಸೇರ್ಪಡೆನ ಮಾಡ್ಬೇಕಾಗುತ್ತೆ. ಇಂಥದ್ದೆಲ್ಲ ಮಾಡಬಹುದು. ಆದ್ರೆ ಹೊಸದಾಗಿ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕೋದಕ್ಕೆ ಇನ್ನು ಯಾವುದೇ ರೀತಿಯಾದ ಒಂದು ಅಪ್ಡೇಟ್ ಇಲ್ಲ. ಹಾಗಾಗಿ ನೀವು ವೆಯ್ಟ್ ಮಾಡ್ಲೇಬೇಕಾಗುತ್ತೆ. ಬಟ್ ಇದು ಕೂಡ ನಿಮ್ಗೆ ಜನವರಿ 31 ವರೆಗೂ ಲಾಸ್ಟ್ ಇರುತ್ತೆ ಆ ಒಂದು ದಿನಾಂಕ. ಅದಕ್ಕೂ ಫಸ್ಟ್ ನೀವು ಕೊನೆ ತನಕನೂ ಕೂಡ ವೆಯ್ಟ್ ಮಾಡೋದಕ್ಕೆ ಹೋಗ್ಬೇಡಿ. ಇವಾಗ್ಲೇ ಒಂದು ಬೆಳಿಗ್ಗೆ 10 ಗಂಟೆಯಿಂದ 5 ಗಂಟೆ ತನಕ ಸ್ವಲ್ಪ ರಿಸ್ಕ್ ಆದ್ರೂ ಪರವಾಗಿಲ್ಲ, ಹೋಗಿ ಆ ಒಂದು ಅಪ್ಡೇಟ್ ನ ಮಾಡಿ. ಮತ್ತೆ ಇನ್ನು ಯಾವಾಗ ಬಿಡ್ತಾರಂತ ಹೇಳೋದಿಕ್ ಆಗೋದಿಲ್ಲ. ಹೊಸ ರೇಷನ್ ಕಾರ್ಡ್ ಬಗ್ಗೆ ಯಾವುದೇ ರೀತಿಯಾದ ಮಾಹಿತಿ ಇಲ್ಲ. ಯಾಕಂದ್ರೆ ಈ ಒಂದು ಹಳೆ ರೇಷನ್ ಕಾರ್ಡ್ ತುಂಬಾ ಜನರು ಈ ಒಂದು ಅಂದ್ರೆ ಆ ಒಂದು ಅರ್ಹತೆ ಇರೋದಿಲ್ಲ ಅಂತವರೆಲ್ಲ ರೇಷನ್ ಕಾರ್ಡ್ ನ ಇಟ್ಕೊಂಡಿದ್ದಾರೆ. ಅಂದ್ರೆ ಈ ಒಂದು ಐ.ಟಿ.ಆರ್ ರಿಟರ್ನ್ ಯಾರೆಲ್ಲ ಮಾಡ್ತಾ ಇದ್ದಾರೆ, ಈ ಒಂದು ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡ್ತಾ ಇರುವಂತವರೆಲ್ಲ ಈ ಒಂದು ರೇಷನ್ ಕಾರ್ಡ್ ನ ಇಟ್ಕೊಂಡಿದ್ದಾರೆ. ಅದು ಬಡತನದ ಒಂದು ರೇಖೆಗಿಂತ ಕೆಳಗಡೆ ಇರುವಂತವ್ರಿಗೆ ಮಾತ್ರ ಒಂದು ರೇಷನ್ ಕಾರ್ಡ್ ಅರ್ಹತೆ ಆಗಿರುತ್ತೆ. ಹಾಗಾಗಿ ಅಂತವರೆಲ್ಲ ಕೂಡ ಈ ಒಂದು ರೇಷನ್ ಕಾರ್ಡ್ ಇಟ್ಕೊಂಡಿರೋದ್ರಿಂದ ಈ ಒಂದು ಫಸ್ಟ್ ಆ ಒಂದು ರೇಷನ್ ಕಾರ್ಡ್ ನ ಇವಾಗ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಅದಾದ ನಂತರದಲ್ಲಿ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿನ ತಗೊಳ್ತಾರೆ. ಅಂದ್ರೆ ಈ ಒಂದು ರೇಷನ್ ಕಾರ್ಡ್ ಯಾರ ಹತ್ರ ಇದೆ ಅಂತಂದ್ರೆ ಈ ಒಂದು ಅವ್ರಿಗೆ ಒಂದು ಯೂಸೇ ಇರಲ್ಲ, ಒಂದು ರೇಷನ್ ಕಾರ್ಡ್ ಅವಶ್ಯಕತೆನೇ ಇರೋಲ್ಲ. ಯಾಕಂತಂದ್ರೆ ಅವರೊಂದು ಒಳ್ಳೆ ರೀತಿಯಲ್ಲಿ ಅವರ ಒಂದು ಬಿಸ್ನೆಸ್ ಗಳನ್ನ ಮಾಡ್ತಾ ಇರ್ತಾರೆ, ಅಥವಾ ಒಂದು ಒಳ್ಳೆ ಶ್ರೀಮಂತಿಕೆ ಒಂದು ಫ್ಯಾಮಿಲಿ ಅಂತಾನೆ ಹೇಳ್ಬೋದು. ಅಂತವರೆಲ್ಲ ಕೂಡ ಈ ಒಂದು ರೇಷನ್ ಕಾರ್ಡ್ ನ ಇಟ್ಕೊಂಡಿದ್ದಾರೆ. ಅದು ಬಡತನದಲ್ಲಿ ಇರುವಂತವ್ರಿಗೆ ತುಂಬಾನೇ ಕಷ್ಟ ಆಗ್ತಿದೆ ಸಿಗೋದಿಕ್ಕೆ. ಆ ರೀತಿಯಾಗಿರೋರೆಲ್ಲ ಈ ಒಂದು ರೇಷನ್ ಕಾರ್ಡ್ ಇಟ್ಕೊಂಡಿರೋದ್ರಿಂದ ತುಂಬಾನೇ ಕಷ್ಟ ಆಗ್ತಾ ಇದೆ. ಹಾಗಾಗಿ ಇವಾಗ ಒಂದು ಸರ್ಕಾರದಿಂದ ಒಂದು ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಕ್ಯಾನ್ಸಲ್ ಮಾಡಿದ ನಂತರದಲ್ಲಿ ಆ ಒಂದು ರೇಷನ್ ಕಾರ್ಡ್ಗೆ ಅರ್ಜಿನ ತಗೊಳ್ತಾರೆ, ಹೊಸ ರೇಷನ್ ಕಾರ್ಡ್ಗೆ. ನೀವು ಅಲ್ಲಿವರೆಗೂ ಕೂಡ ವೆಯ್ಟ್ ಮಾಡಿ. ಆ ಒಂದು ಹೊಸ ರೇಷನ್ ಕಾರ್ಡ್ಗೆ ಯಾವಾಗ ಅರ್ಜಿನ ತಗೊಳ್ತಾರೆ ಅವಾಗ ನಾನು ಇಮಿಡಿಯೇಟ್ ನಿಮ್ಗೆ ಇಮಿಡಿಯೇಟ್ ಆಗಿ ನಾನು ಹೇಳ್ತೀನಿ ಇಂಥ ದಿನ ಹೋಗ್ಬೇಕು, ನೀವು ಎಲ್ಲಿ ಮಾಡಿಸ್ಬೇಕಾಗುತ್ತೆ ಅಂತ. ಇದನ್ನು ಕೂಡ ನಿಮ್ಗೆ ಈ ಒಂದು ಸೇವಾ ಸಿಂಧು ಆಗಿರ್ಬೋದು, ಮತ್ತೆ ಈ ಒಂದು ಕರ್ನಾಟಕ ಒನ್ ಆಗಿರ್ಬೋದು, ಮತ್ತೆ ಬಾಪೂಜಿ ಸೇವಾ ಕೇಂದ್ರಗಳಾಗಿರ್ಬೋದು, ಇಲ್ಲಿ ಕೂಡ ನಿಮ್ಗೆ ಈ ಒಂದು ರೇಷನ್ ಕಾರ್ಡ್ಗೆ ಈ ಒಂದು ತಿದ್ದುಪಡಿನ ಮಾಡ್ಕೊಡ್ತಾ ಇದ್ದಾರೆ. ನೀವು ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆ ಒಳಗಡೆ ಈ ಒಂದು ರೇಷನ್ ಕಾರ್ಡ್ ನ ತಿದ್ದುಪಡಿನ ಮಾಡಬಹುದು. ಓಕೆ ಸ್ನೇಹಿತರೆ, ಇನ್ನ ಯಾವುದೇ ರೀತಿಯಾದ ಡೌಟ್ಸ್ ಇದ್ರೂ ಕೂಡ ನನಗೆ ಕಮೆಂಟ್ ಮಾಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಒಂದು ರೇಷನ್ ಕಾರ್ಡ್ ಬಗ್ಗೆ ವಿಡಿಯೋನ ಮಾಡ್ತಾ ಇರ್ಲಿಲ್ಲ. ಯಾಕಂದ್ರೆ ಈ ಒಂದು ಸರ್ಕಾರದವ್ರು ಯಾವಾಗ ಒಂದು ವೆಬ್ಸೈಟ್ ನ ಆನ್ ಮಾಡ್ತಾರೆ, ಯಾವಾಗ ಆಫ್ ಮಾಡ್ತಾರೆ, ಅದು ಹೇಳೋದಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಅವ್ರು ಸರಿಯಾದ ರೀತಿಯಲ್ಲಿ ಅಪ್ಡೇಟ್ ಕೂಡ ಕೊಡ್ತಾ ಇರ್ಲಿಲ್ಲ. ಮೊದ್ಲೆಲ್ಲ ಆಗಿದ್ರೆ ಒಂದು ಮೆಡಿಕಲ್ ಎಮರ್ಜೆನ್ಸಿ ಇರೋರಿಗೆ ಫಸ್ಟ್ ಅಪ್ಡೇಟ್ ನ ಕೊಡ್ತಾ ಇದ್ರು. ಆ ಒಂದು ಮೆಡಿಕಲ್ ಎಮರ್ಜೆನ್ಸಿ ಇರೋರು ಇವಾಗ ರೇಷನ್ ಕಾರ್ಡ್ ನ ಮಾಡಿಸ್ಬೋದು ಅಂತ. ಬಟ್ ಇವಾಗ ಈ ಒಂದು ಎಲ್ಲರೂ ಕೂಡ ಈ ಒಂದು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಬಹುದಂತ ಒಂದು ವೆಬ್ಸೈಟ್ ಆನ್ ಆಗಿದೆ. ಬಟ್ ತುಂಬಾನೇ ಸರ್ವರ್ ಬಿಸಿ ಇದೆ. ಅದು ಆಗುತ್ತೆ ಇಲ್ವಾ ಅನ್ನೋದು ಗೊತ್ತಿಲ್ಲ. ಬಟ್ ನೀವು ಒಂದ್ಸಲ ಟ್ರೈ ಮಾಡಿ. ಯಾಕಂತಂದ್ರೆ ತುಂಬಾ ಜನ ನನ್ನ ಹತ್ರ ಕೇಳ್ತಾ ಇದ್ರಿ ಈ ಒಂದು ತಿದ್ದುಪಡಿನ ಮಾಡ್ಬೇಕು, ನಮ್ಮ ಹೆಸರುಗಳನ್ನ ಡಿಲೀಟ್ ಮಾಡ್ಬೇಕು, ಅದೇ ರೀತಿಯಾಗಿ ನಮ್ಮ ಹೆಸರುಗಳನ್ನ ಸೇರ್ಪಡೆ ಮಾಡ್ಬೇಕಂತ ತುಂಬಾ ಜನ ಕೇಳ್ತಾ ಇದ್ರಿ. ಹಾಗಾಗಿ ನೀವು ಒಂದ್ಸಲ ಟ್ರೈ ಮಾಡೋದ್ರಲ್ಲಿ ಏನ್ ತಪ್ಪಿಲ್ಲ. ದಯವಿಟ್ಟು ಕೂಡ ಹೋಗಿ ಟ್ರೈ ಮಾಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ ಈ ಒಂದು ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ದಯವಿಟ್ಟು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಇದೇ ರೀತಿಯಾದ ಹೊಸ ವಿಡಿಯೋಗಳು ಬರ್ತಾ ಇರುತ್ತೆ. ಅದೇ ರೀತಿಯಾಗಿ ನಾವು ಯಾವುದೇ ರೀತಿಯಾದ ಒಂದು ಸರ್ಕಾರದ ಯೋಜನೆಗಳನ್ನ ಹೇಳ್ಬೇಕಂದ್ರೆ ಅದು ಸರಿಯಾದ ಒಂದು ಮಾಹಿತಿ ಇಟ್ಕೊಂಡೇ ಹೇಳ್ತೀವಿ. ನಾವು ಯಾವುದೇ ರೀತಿಯಾದ ಒಂದು ಕ್ರಿಯೇಟ್ ಮಾಡೋದಾಗಿರ್ಬೋದು ಈ ರೀತಿಯಾಗಿ ಹೇಳೋದಿಲ್ಲ. ಬಟ್ ಸರ್ಕಾರದಿಂದ ಏನು ಅಪ್ಡೇಟ್ ಗಳು ಬಂದಿರುತ್ತೆ ಅದನ್ನ ಮಾತ್ರ ನಿಮ್ಗೆ ತಲುಪಿಸುವಂತ ನಾನು ಕೆಲಸನ ಮಾಡ್ತಾ ಇದೀವಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದ ಸ್ನೇಹಿತರೆ.